ತಾಲೂಕಿನ ಐತಿಹಾಸಿಕ ಹಿನ್ನೆಲೆಯ ದುಮ್ಮಿಗೊಲ್ಲರಹಟ್ಟಿಯ ಜುಂಜಪ್ಪಸ್ವಾಮಿ ಜಾತ್ರೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿವಿಧ ಸಂಪ್ರದಾಯಗಳ ಜೊತೆ ಅದ್ದೂರಿಯಾಗಿ ನಡೆಸಲಾಯಿತು. ದುಮ್ಮಿಗೊಲ್ಲರಹಟ್ಟಿಯ ಜುಂಜಪ್ಪಸ್ವಾಮಿ ಜಾತ್ರೋತ್ಸವದಲ್ಲಿ ನಾಡಿನ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು, ಸಾಹಿತಿಗಳು, ಮಹಿಳೆಯರು, ಮಕ್ಕಳು ಸೇರಿದಂತೆ ವಿವಿಧ ರೀತಿಯ ಜನಪದ ಕಲಾ ತಂಡಗಳು ಜಾತ್ರೆಯಲ್ಲಿ ಪಾಲ್ಗೊಂಡು ಕಲಾ ಪ್ರಕಾರಗಳನ್ನು ಪ್ರದರ್ಶಿಸುವ ಮೂಲಕ ಜನಮಾನಸವನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾದವು. ಅದೇ ರೀತಿಯಾಗಿ ಮುಂಜಾನೆಯಿಂದಲೇ ವಿವಿಧ ರೀತಿಯ ಪೂಜೆಗಳನ್ನು ಜುಂಜಪ್ಪಸ್ವಾಮಿಗೆ ಹರಕೆ ಹೊತ್ತ ಭಕ್ತರಿಂದ ಕೈಗೊಳ್ಳಲಾಯಿತು. ಎಲೆ ಪೂಜೆ, ಅರಿಶಿಣ ಕುಂಕುಮ ಪೂಜೆ, ಹೂವಿನ ಪೂಜೆ ಸೇರಿದಂತೆ ಜುಂಜಪ್ಪಸ್ವಾಮಿಯನ್ನ ರತ್ನಾಭರಣಗಳಿಂದ ಶೃಂಗಾರ ಮಾಡಲಾಯಿತು. ಜಾತ್ರೆಯಲ್ಲಿ 16 ಎಕರೆ ಪ್ರದೇಶದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕಲಾಗಿತ್ತು. ರಸ್ತೆಯ ಇಕ್ಕೆಲೆಗಳಲ್ಲಿ ಸಿಹಿ ತಿನಿಸು ಅಂಗಡಿಗಳು, ಮಕ್ಕಳ ಆಟಿಕೆ ಅಂಗಡಿಗಳು, ಕೃಷಿಗೆ ಬೇಕಾದ ಪರಿಕರದ ಅಂಗಡಿಗಳು, ಸಾವಯವ ಬೀಜದ ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶನ ನಡೆಸಲಾಯಿತು. ಮಕ್ಕಳ ಮನೋರಂಜನೆಗೆ ಬೇಕಾದ ಜೋಕಾಲಿಗಳು, ತಿರುಗುವ ಚಕ್ರಗಳನ್ನು ಹಾಕಲಾಗಿತ್ತು. ಅಲ್ಲಲ್ಲಿ ಗೊಂಬೆಗಳನ್ನು ಅಳವಡಿಸಿದ್ದು ಭಕ್ತರನ್ನ ಮನೋರಂಜಿಸುವಂತೆ ಮಾಡಿತು. ಇನ್ನು ರಾಜ್ಯದ ವಿವಿಧ ಕಡೆಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ರಾಷ್ಟ್ರೀಯ ಹೆದ್ದಾರಿಯಾದ ಶಿವಮೊಗ್ಗ ಚಿತ್ರದುರ್ಗ ರಸ್ತೆಯಲ್ಲಿ ನಡೆದುಕೊಂಡು ಹೋಗಿ ದೇವರ ದರ್ಶನ ಪಡೆಯಲು ಮೈಲಿಗಟ್ಟಲೆ ಸಾಲುಗಟ್ಟಿ ನಿಂತಿದ್ರು. ಸಾವಿರಾರು ವಾಹನಗಳು ಆಗಮಿಸಿದ್ದರಿಂದ ಪೊಲೀಸ್ ಸಿಬ್ಬಂದಿಗಳ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಇನ್ನು ಬಿಸಿಲಿನ ತಾಪಕ್ಕೆ ತೊಂದರೆಯಾಗದಂತೆ ಆರೋಗ್ಯ ಇಲಾಖೆಯಿಂದ ಅಲ್ಲಲ್ಲಿ ಆರೋಗ್ಯ ತಪಾಸಣಾ ಟೆಂಟ್ಗಳನ್ನು ನಿರ್ಮಿಸಿದ್ರು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ವಿಶೇಷ ಪೂಜೆ, ಹರಕೆ ಸಲ್ಲಿಸೋದ್ರ ಜೊತೆಗೆ ತಲೆಯ ಮೇಲೆ ದುಗ್ಗಗಳನ್ನು ಹೊತ್ತುಕೊಂಡು ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕಿದ್ರು. ಸುತ್ತಮುತ್ತಲಿನ ನಾಗರಿಕರು, ರೈತರು ಎತ್ತುಗಾಡಿಗಳನ್ನು ಕಟ್ಕೊಂಡು ಬಂದು ದೇವಸ್ಥಾನದ ಸುತ್ತಲೂ ಒಂದು ದಿವಸ ಮುಂಚಿತವಾಗಿ ಟೆಂಟ್ಗಳನ್ನು ಹಾಕೊಂಡು ವಿಶೇಷವಾದ ಆಹಾರ ತಯಾರಿಸಿ ಜುಂಜಪ್ಪ ಎಡೆ ಪ್ರಸಾದ ಮಾಡಿದ್ರು. ದೇವಸ್ಥಾನದ ಸಮಿತಿ ಬರುವಂತ ಭಕ್ತರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದ್ದು, ದೇವಸ್ಥಾನ ಸಮಿತಿಯ ಮುಖಂಡರು, ಸಾರ್ವಜನಿಕರು ಜುಂಜಪ್ಪ ಸ್ವಾಮಿಯ ಜಾತ್ರೋತ್ಸವ ಅದ್ದೂರಿಯಾಗಿ ನಡೆಯಲು ಸಹಕಾರ ನೀಡಿದರು. ಯುವ ಪ್ರಶಸ್ತಿ ಪುರಸ್ಕೃತ ಎ ಚಿತ್ತಪ್ಪ ಜಾತ್ರೆಗೆ ಆಗಮಿಸಿದ್ದ ಭಕ್ತರಿಗೆ ಇಲ್ಲಿನ ಮಹಿಮೆಯ ಮಾಹಿತಿ ಕುರಿತು ಮೈಕ್ ಮೂಲಕ ತಿಳಿಸಿದರು. ಎಸ್ ವೇದಮೂರ್ತಿ, NKS TV4, ಹೊಳಲ್ಕೆರೆ.